ದೀಕ್ಷಾ ಸ್ನಾನ ಕೊಟ್ಟಾಗ್ತದ ಪರಲೋಕದಿಂದ ಏನಾಗ್ತದ? ವಾಣಿ ಬರ್ತದೆ ಏನಂತ ಹೇಳಿ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನ ನಾನು ಮೆಚ್ಚಿದ್ದೀನಿ, ಈತನ ಮಾತನ್ನ ಕೇಳ್ರಿ ಅಂತ. ಹಲ್ಲೆಲೂಯಾ. ಇದು ಒಂದು ಪಾಠ ಏನು? ಎಲಿಜಬೆತು ಮತ್ ಮರಿಯಮ್ಮ ಭೇಟಿಯಾದ್ರು, ಇನ್ನೊಂದ್ ಕಡೆ ಏನು ಅಣ್ಣ ತಮ್ಮಂದ್ರು ಇಬ್ರು ಭೇಟಿಯಾದ್ರು. ಇಷ್ಟೆಲ್ಲ ಆಗಿದ್ಮೇಲೆ ನೆಕ್ಸ್ಟ್ ಬರುವುದೇ ಲೂಕನ್ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಏನ್ ಬರ್ತದ? ಇದು ಇವಾಗ ನಾನು ಸ್ಟಾರ್ಟ್ ಮಾಡುವಂತ ವಾಕ್ಯ. ಲೂಕನ್ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಅಲ್ಲಿ ಬರೆಯಲ್ಪಟ್ಟದ, ಯಾವಾಗ ಕರ್ದು ದೀಕ್ಷಾ ಸ್ನಾನ ಕೊಡ್ತಾರೋ, ಯಾವಾಗ ಸತ್ಯವಾದ ಮಾತುಗಳನ್ನ ವಾಣಿ ಮಾಡಿ ಸ್ಟಾರ್ಟ್ ಮಾಡ್ತಾನೆ ಯೋಹಾನ, ಯಾವಾಗ ಆತನ ಬಾಯಿಂದ ಬರುವಂತ ಮುಂದಿನ ಭವಿಷ್ಯದ ಬಗ್ಗೆ ಮಾತಾಡಿ ಸ್ಟಾರ್ಟ್ ಮಾಡ್ತಾನೋ, ಅವನ ಹತ್ರ ಇಷ್ಟು ಶಕ್ತಿ ಇತ್ತು. ಬರೀ ದೀಕ್ಷಾ ಸ್ನಾನ ಕೊಡುವಂತ ಕೆಲಸನೇ ಆತಂದಾಗಿರ್ಲಿಲ್ಲ. ಆತ ಯಾರ ಸಂಬಂಧ ಏನಂತ ಹೇಳಿ ತಿಳಿಸ್ಕೊಡುವಂತ ವ್ಯಕ್ತಿಯಾಗಿದ್ದ, ಯಾರ ಜೀವಿತದಲ್ಲಿ ಏನ್ ಹೆಂಗ್ ಮಾಡ್ಲತ್ತಾನ ಅಂತ ಹೇಳಿ ಹೇಳ್ಕೊಡುವಂತ ವ್ಯಕ್ತಿ ಯಾರಾಗಿದ್ರು? ಯೋಹಾನ ಆಗಿದ್ದ. ಸೊ ಅವಾಗ ಏನಾಗ್ತದ, ಅಲ್ಲಿ ಯೋಹಾನ ಏನ್ ಮಾಡ್ತಾನ, ಅಲ್ಲಿ ಇರುವಂತ ಹೆರೋದ್ ರಾಜ, ಕರೆಕ್ಟಯ್ಯ? ಹೆರೋದ್ ರಾಜನ್ ಹೆಂಡತಿ ತಪ್ಪು ಸಂಬಂಧದ ಹಳ ಅಂತ ಹೇಳಿ ಯೋಹಾನ ಹೇಳಿದ. ಏನು? ಹೆರೋದ್ ರಾಜನ್ ಹೆಂಡತಿ ತಪ್ಪು ಸಂಬಂಧದ ಹಳ ಅಂತ ಹೇಳಿ ಯೋಹಾನ ರಾಜನಿಗೆ ಹೋಗಿ ಹೇಳಿದ. ಇದು ಅಲ್ಲಿ ಹೋಗಿ ಹೆರೋದನ್ ಹೆಂಡತಿ ಹೇಳ್ತಾರೆ ಏನಂತ ಹೇಳಿ, ನೀನು ತಪ್ಪು ಮಾಡ್ಲತ್ತಿದ್ದ, ನಿನ್ನಲ್ಲಿ ಕಾರ್ಯ ಮಾಡುವಂಥದ್ದು ತಪ್ಪದ, ಅದಕ್ಕಾಗ ಅದು ಬಿಟ್ಟು ಬಿಡು ಅಂತ ಹೇಳ್ತಾರೆ. ಆಗ ಆಕಿ ಏನ್ ಮಾಡ್ತಾಳ, ರಾಣಿ ಏನ್ ಮಾಡ್ತಾಳ, ಹೆರೋದ್ ರಾಜನ್ ರಾಣಿ ಹೆಂಡತಿ ಏನ್ ಮಾಡ್ತಾಳ, ನಂದು ಇವಾಗ ಇವನಿಗೆ ಹಿಂಗೆ ಹೊರಗಡೆ ನಾನು ಬಿಟ್ಟಂದ್ರ ಏನ್ ಮಾಡ್ತಾನ ಇವ, ನನ್ನ ಬಗ್ಗೆ ಎಲ್ಲರಿಗೂ ಹೇಳಿ ಸ್ಟಾರ್ಟ್ ಮಾಡ್ತಾನ. ಅದಕ್ಕಾಗಿ ಇವನಿಗೆ ನಾನು ಏನ್ ಮಾಡ್ಬೇಕು, ಜೈಲ್ನ ಹಾಕ್ಬೇಕಂತ ಹೇಳಿ ಜೈಲ್ನ ಓದಿ ಯಾರಿಗೆ ಹಾಕಿದ್ರು? ಯೋಹಾನನಿಗೆ. ಇಲ್ಲಿ ಯೋಹಾನನಿಗೆ ಹಾಕಿದ ತಕ್ಷಣ ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟದ, ಯೋಹಾನನಿಗೆ ಚಿಂತೆ ಸ್ಟಾರ್ಟ್ ಆಯ್ತದ. ಯೋಹಾನನಿಗೆ ಚಿಂತೆ ಸ್ಟಾರ್ಟ್ ಆಯ್ತದ ಏನಂತ, ಇವನು ಸ್ವಾಮಿ ನನ್ನ ಜೈಲ್ನ ತಂದು ಹಾಕಿರ ಇಲ್ಲಿ, ಆದ್ರೆ ಒಂದು ಸಲನೂ ನನಗ ನೋಡ್ಲಿಕ್ಕೆ ಬಂದಿಲ್ಲಲ್ಲ. ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಏನ್ ಮಾಡತಾನ, ಸ್ವಾಮಿ ಬಗ್ಗೆನೇ ಇವನೇ ನಿಜವಾದ ಕುರಿಮರಿ, ಇವನೇ ಲೋಕದ ರಕ್ಷಕನು, ಈತನನ್ನು ನಂಬಿರಿ, ಈತನ ಹೆಸರು ಮೇಲೆ ದೀಕ್ಷಾ ಸ್ನಾನ ತಗೊಂಡ್ರೆ ಅಂತ ಹೇಳಿ ಇಲ್ಲಿ ಸ್ವಾಮಿ ಬಗ್ಗೆ ಏನ್ ಮಾಡತಾನ, ಇಲ್ಲಿ ಹೊಗಳಿಕೆ ಮಾಡತಾನ. ಇಲ್ಲಿ ಚಿತ್ರದಾಗ ಏನಂದ್ರ, ನನಗೆ ಒಂದಲ್ಲ ಒಂದು ದಿವಸ ನಮ್ಮ ಅಣ್ಣ ಬಂದು ನನಗೆ ಇಲ್ಲಿ ಬಿಡಿಸ್ಕೊಂಡು ಹೋಗ್ತಾನ ಅಂಬದ್ ಮೈಂಡ್ನಾಗ ಯಾರ ಮೈಂಡ್ನಾಗ ಇರ್ತದ ಇದು ಮಾತು? ಯೋಹಾನನ್ ಮೈಂಡ್. ಹಲ್ಲೆಲೂಯಾ. ಯಾರ ಮೈಂಡ್ನಾಗ ಇರ್ತದ ಇದು ಮಾತು? ಈ ಜೈಲಿನಿಂದ ನನಗ ತೆಕ್ಕೊಂಡು ಹೋಗ್ತಾನ ಸ್ವಾಮಿ ಬಂದಂತ ಹೇಳಿ ಯೋಹಾನ ಆಲೋಚನೆ ಮಾಡ್ತಿದ್ರ. ಆದ್ರೆ ಸ್ವಾಮಿಯಲ್ಲಿ ಹೋಗದೇ ಇಲ್ಲ, ಸ್ವಾಮಿಯಲ್ಲಿ ಹೋಗದೇ ಇಲ್ಲ. ಅದಕ್ಕಾಗಿ ಅಲ್ಲಿ ಯೋಹಾನ ಏನ್ ಮಾಡ್ತಾನ, ಇಬ್ಬರಿಗೆ ಅವನಿಗೆ ಯಾರಿಗೆ ಯೋಹಾನನಿಗೆ ನೋಡ್ಲಿಕ್ಕೆ ಬಂದಂತ ಇಬ್ಬರು ಸೇವಕರಿಗೆ ಏನ್ ಮಾಡ್ತಾನ, ಹೋಗಪ್ಪ ನೀನು ನೋಡ್. ಮನುಷ್ಯನ ಹೃದಯದಲ್ಲಿರುವಂತ ಆಲೋಚನೆ ಮನುಷ್ಯನಿಗೆ ಎಷ್ಟೇ ವಿಶ್ವಾಸದಲ್ಲಿರ್ಲಿ, ಒಂದೇ ಒಂದು ಸಣ್ಣದೇನೋ ಪ್ರಾಬ್ಲಮ್ ಆಯ್ತಂದ್ರೆ ವಿಶ್ವಾಸದಲ್ಲಿ ಕೆಳಗಡೆ ತರ್ತಾರೆ. ಎಷ್ಟೇ ವಿಶ್ವಾಸದಲ್ಲಿರ್ಲಿ, ಎಷ್ಟೇ ಪ್ರಾರ್ಥನೆ ಮಾಡಲಿ, ಎಷ್ಟೇ ವಾಕ್ಯಗಳನ್ನ ಕೇಳಿ, ಎಷ್ಟೇ ವಾಕ್ಯದಲ್ಲಿ ಬೆಳೀಲಿ, ಮನುಷ್ಯನ ಜೀವಿತದಲ್ಲಿ ಏನೋ ಒಂದು ಸಣ್ಣ ಘಟನೆ ಆಯ್ತಂದ್ರ ಮನುಷ್ಯನ ವಿಶ್ವಾಸವನ್ನೇ ಕೆಳಗಡೆ ತರ್ತದೆ. ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಯೋಹಾನ ಏನ್ ಮಾಡ್ತಾನ, ಯೇಸು ಸ್ವಾಮಿ ಬಗ್ಗೆ ಹೊಗಳಿಕೆ ಮಾತಾಡ್ತೀನಿ, ಏನು ಇವನೇ ನಿಜವಾದ ರಕ್ಷಕನು, ನಾನು ನೀರಿನಿಂದ ದೀಕ್ಷಾ ಸ್ನಾನ ಕೊಡ್ತಾ ಇದ್ದೀನಿ, ಆದ್ರೆ ನನ್ನ ಹಿಂದೆ ಬರುವವನು ಬೆಂಕಿಯಿಂದ ದೀಕ್ಷಾ ಸ್ನಾನ ಕೊಡುವವನಾಗಿದ್ದೀನಿ ಅಂತ ಹೇಳಿದಂತ ವ್ಯಕ್ತಿ ಇಲ್ಲಿ ಜೈಲಲ್ಲಿದ್ದಾಗ ಏನ್ ಮಾಡ್ತಾನೆ, 2 ಶಿಷ್ಯರಿಗೆ ಕರೆದು ಏನ್ ಹೇಳ್ತಾನ, ಹೋಗಪ್ಪ ನಾನು ವೇಟ್ ಮಾಡಿ ಸಾಕಾಯ್ತು ಬರ್ತಾನ ಅಂತ ಹೇಳಿ. ಅದಕ್ಕಾಗಿ ನೀನು ಹೋಗಿ ಸ್ವಾಮಿ ಹತ್ರ ಹೋಗಿ ಕೇಳು, ಇವನೇ ನಿಜವಾದ ಬರುವಂತ ಕ್ರಿಸ್ತನ್ ಇವನೇ ಆಗಿದ್ದಾನ, ಇವನಿಗಾಗಿ ನಾವು ದಾರಿ ಕಾಯ್ಬೇಕಾ ಅಥವಾ ನಾವು ಬೇರೆಯವರಿಗಾಗಿ ಕಾಯ್ಬೇಕಾ ಅಂತ ಹೇಳಿ. ಹಲ್ಲೆಲೂಯಾ. ದೇವರೇ ಸ್ತೋತ್ರ. ಮನುಷ್ಯನ ಆಲೋಚನೆ ಹೆಂಗ ಕೆಳಗಡೆ ತರ್ತದೆ. ಒಂದು ಮನಸ್ಸಲ್ಲಿ ಏನೋ ಒಂದು ಡೌಟ್ ಅಥವಾ ಏನೋ ಒಂದು ಮನಸ್ಸಲ್ಲಿ ಬಂದು ಕೂತ್ಕೊಟ್ಟಂದ್ರ ಅದು ಎಷ್ಟೇ ವಿಶ್ವಾಸ, ನಮ್ಮ ವಿಶ್ವಾಸ ಎಷ್ಟೇ ಬಲವಾಗಿರ್ಲಿ, ಆ ವಿಶ್ವಾಸ ಏನ್ ಮಾಡ್ತದೆ, ಇಷ್ಟು ಕಡಿಮೆ ಮಾಡ್ಲಿಕ್ಕೆ ಮಾಡ್ತದೆ. ಇಲ್ಲಿ ಸ್ವಾಮಿಗೆ ಏನು ಅವ ತಾಯಿ ಗರ್ಭದಲ್ಲಿ ಹುಟ್ಟುವುದಕ್ಕಿಂತ ಮುಂಚೆನೆ ವಾಣಿ ಏನಾಗಿತ್ತು, ಈಗ ಒಬ್ಬನು ಬರುವವನಾಗಿದ್ದಾನೆ, ಕರ್ತನ ಹಾದಿಯನ್ನು ಶುದ್ಧ ಮಾಡುವವನಾಗಿದ್ದಾನೆ ಎಂಬ ಶಬ್ದವನ್ನು ನಾವು ಕೇಳ್ತೀವಮ್ಮ, ಏನು ಅಲ್ಲಿ ವಾಣಿ ಆಗಿತ್ತು. ಅದಕ್ಕಾಗಿ ಹುಟ್ಟಿ ಬಂದಂತ ಯೋಹಾನನೇ ಇವತ್ತು ಯೇಸು ಸ್ವಾಮಿ ಮೇಲೆ ಏನ್ ಮಾಡತ್ತಾನ, ಡೌಟ್ ಮಾಡ್ಕೊಳತ್ತಾನ. ಏನಂತ ಹೇಳಿ ಹೋಗಿ ಏನ್ ಮಾಡಿ ಕೇಳಿ, ಇವನೇ ಬರಬೇಕಾದ ಕ್ರಿಸ್ತನು, ನಾವು ಇವನಿಗಾಗೆ ಕಾಯ್ಬೇಕು, ಮತ್ತೆ ಯಾರಿಗಾದ್ರೂ ಕಾಯ್ಬೇಕು. ನಾವು ಹೋಗಿ ನೀವೇನ್ ಮಾಡ್ರಿ, ಹೋಗಿ ಯೇಸು ಸ್ವಾಮಿಯನ್ನ ಹೋಗಿ ಹೇಳ್ರಿ. ಇಲ್ಲಿ ದೀಕ್ಷಾ ಸ್ನಾನ ಕೊಟ್ಟನ, ಕಣ್ಣಿಲಿ ಪವಿತ್ರಾತ್ಮ ಬಂದು ಎಳ್ದಿರೋದು ನೋಡಿದಾರ ಯಾರು? ಯೋಹಾನ. ನೀನು ಬೆಂಕಿಯಿಂದ ಕೊಡುವವನಾಗಿದೆ ಅಂತ ಹೇಳಿ ಇಲ್ಲಿ ಹೇಳತ್ತಾರ. ಈಗ ಕಣಜಗಳಲ್ಲಿ ಏನು ಹೊಲವನ್ನ ಬಿತ್ತುವಂತ ಕಣಜ ಏನಾಗಿದೆ, ಇವಾಗ ತುಂಬಿಕೊಂಡಿದೆ, ಅದನ್ನ ರಾಶಿ ಮಾಡುವಂತವನು ಈತನೇ ಎಂಬುದಾಗಿ
ಬಲವಾಗಿ ಸಾಕ್ಷಿ ಹೇಳತನ, ಇನ್ನೊಂದ್ ಕಡೆ ವಿಶ್ವಾಸದಲ್ಲಿ ಯಾರು ಬಿದ್ದು ಹೋಗ್ಯಾರ? ಯೋಹಾನ ಬಿದ್ದು ಹೋಗ್ಯಾರ. ಅಲ್ಲಿ ವಾಕ್ಯದ ಬರೆಯಲ್ಪಟ್ಟು ಒಂದು ಕಡೆ ಆತನ ಗುಣಗಾನ ಮಾಡಿ ಆತನನ್ನ ನೀರಿಂದ ದೀಕ್ಷಾ ಸ್ನಾನ ಕೊಟ್ಟನ, ಇನ್ನೊಂದ್ ಕಡೆ ಆಲೋಚನೆ ಮಾಡತನ, ಹೋಗಿ ಕೇಳ್ರಿ ಇವನೇ ಬರಬೇಕಾದ ಕ್ರಿಸ್ತನ್, ಇವನೇ ಹಣ ಅಂತೇಳಿ ಹೋಗಿ ನೀವು ಕೇಳ್ರಿ. ವಿಶ್ವಾಸ ಮನುಷ್ಯನ ಹೆಂಗ ಅಲ್ಲಾಡಿಸ್ತದೆ. ಸಮಯ ಸಂದರ್ಭ ಒಂದ್ ವೇಳೆ ನಮ್ದು ಸರಿ ಇಲ್ಲ ಅಂತ ಅಂದಾಗ ಏನ್ ಮಾಡ್ತಂತ ವಿಶ್ವಾಸ ಎಷ್ಟೇ ಬಲವಾಗಿದೆ ಒಂದ್ ಕಡೆ ಅಲ್ಲಾಡಿ ಸ್ಟಾರ್ಟ್ ಮಾಡ್ತಾರೆ, ಒಂದ್ ಕಡೆ ಅಲ್ಲಾಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಮ್ಮಲ್ಲಿ ಇರುವಂತ ವಿಶ್ವಾಸವನ್ನ ಕಡಿಮೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕಾಗಿ ಅವ್ರ ಶಿಷ್ಯರು ಹೋಗಿ ಸ್ವಾಮಿ ಹತ್ರ ಕೇಳ್ತಾರೆ, ಏನಂತ ಹೇಳಿ, ಸ್ವಾಮಿ ಯೋಹಾನ ಹೇಳತನ ನೀನೇ ಬರಬೇಕಾದ ಕ್ರಿಸ್ತನ, ನಾವು ನಿನಗಾಗಿ ಹಾದಿ ನೋಡ್ಬೇಕಂತ ಹೇಳಿ, ನೀನೇ ಬರಬೇಕಾದ ಕ್ರಿಸ್ತ, ನಮ್ಮ ರಕ್ಷಣೆ ಮಾಡ್ಲಿಕ್ಕೆ ನೀನೇ ಬಂದಿದಿ ಅಂತ ಹೇಳಿ ಅವನಿಗೆ ಡೌಟ್ ಬಂದ್ಬಿಟ್ಟದೆ. ಕೇಳತಾರ ಅಂತ ಅಂದಾಗ ಸ್ವಾಮಿ ಒಂದು ಸಲ ನೋಡಿ ನಗ್ತಾರೆ ಅವ್ರಿಬ್ರಿಗೆ. ಅರೇ, ನನ್ನ ದೀಕ್ಷಾ ಸ್ನಾನ ಕೊಟ್ಟವ್ರು, ಲೋಕದ ರಕ್ಷಕನಾಗಿರುವಂತ ನನಗೆ ದೀಕ್ಷಾ ಸ್ನಾನ ಕೊಟ್ಟವನ ಬಗ್ಗೆ ಇವತ್ತು ಮತ್ತ ವಿಶ್ವಾಸದಲ್ಲಿ ಬಿದ್ದು ಹೋದ್ನಲ್ಲ, ನನಗೆ ಒಂದು ಕ್ವಶನ್ ಮಾಡುವಂಗ ವಿಶ್ವಾಸದಲ್ಲಿ ಬಿದ್ದು ಹೋದ್ನಲ್ಲ, ನನ್ನ ಬಗ್ಗೆ ಪ್ರಚಾರ ಮಾಡಿದವನು, ನನ್ನ ಬಗ್ಗೆ ಸುವಾರ್ತೆ ಸಾರಿದವನು, ನನ್ನ ಬಗ್ಗೆ 4 ಜನ ಕೇಳಿದವನು ಇವತ್ತು ವಿಶ್ವಾಸದಲ್ಲಿ ಬಿದ್ದು ಹೋದ್ನಲ್ಲ, ನಾನೇ ಬರಬೇಕಾದ ಕ್ರಿಸ್ತನು, ನಾನೇ ಬರಬೇಕಾದವನು ಅಂತ ಹೇಳಿ ಕಳಿಸನಲ್ಲ. ನೋಡಿ, ಇಲ್ಲಿ ಅಣ್ಣ ತಮ್ಮರಲ್ಲಿ 2 ಮನಸ್ಸನ್ನ ನಾವು ನೋಡ್ತೀವಿ. ಒಂದ್ ಕಡೆ ಅಣ್ಣ ಏನ್ ಮಾಡತನ, ತಮ್ಮನ ಮೇಲೆ ಡೌಟ್ ಮಾಡ್ಕೊಳತನ, ಇನ್ನೊಂದ್ ಕಡೆ ತಮ್ಮ ಕಾನ್ಫಿಡೆಂಟ್ ಅದ, ನನ್ನ ತಮ್ಮನಿಗೆ ನಾನು ಹೆಂಗಾದ್ರೂ ಮಾಡ್ಬೇಕು, ಕಾಪಾಡ್ಬೇಕು ಅಂತ. ಅದಕ್ಕಾಗಿ ಏನ್ ಮಾಡ್ತಾನೆ ಇಲ್ಲಿ ನೋಡು, ಅವನು ನಾನು ಕ್ರಿಸ್ತನ್ ಇದನೋ ಇಲ್ಲೋ ಅಥವಾ ಬರುವ ನಾನೇ ಆಗಿದ್ದೀನಿ ಅಂತ ಆಲೋಚನೆ ಮಾಡ್ಲತ್ತನಲ್ಲ. ಆದ್ರ ಇವಾಗ ನಿಮ್ಮ ಕಣ್ಣಿನಿಂದ ನೀವು ನೋಡಿ ನನ್ನ ಹೋಗಿ ಹೇಳಿ. ಅದೇ ಕ್ಷಣದಲ್ಲಿ ಅದಿಬ್ಬರನ್ನ ಕರ್ಕೊಂಡು ಆತನ ಶಿಷ್ಯರನ್ನ ಕರ್ಕೊಂಡು ಏನ್ ಮಾಡಿದ್ರು ಸ್ವಾಮಿ, ಹಳ್ಳಿ ಕರ್ಕೊಂಡು ಹೋಗಿ ಅಲ್ಲಿ ದೆವ್ವಗಳನ್ನ, ಭೂತಗಳನ್ನ, ರೋಗಗಳನ್ನ, ಕುಂಟರನ್ನ, ಕುರುಡರನ್ನ ಸ್ವಸ್ಥತೆ ಮಾಡುವುದು, ಬಿಡುಗಡೆ ಮಾಡುವುದೆಲ್ಲ ಕಣ್ಣಾರೆ ತೋರಿಸಿ, ಇವಾಗ ಹೋಗಿ ಹೇಳ್ರಿ ನಾನು ಬರಬೇಕಾದ ಕ್ರಿಸ್ತ ನಾನೇ ಆಗಿದ್ದನೋ ಅಥವಾ ನೀವು ಇನ್ನೂ ಯಾರಿಗಾದ್ರೂ ಕಾಯ್ಬೇಕಾಗಿದ್ದೀನಿ ಎಂಬುದಾಗಿ ನೀವು ಕಣ್ಣಿನಿಂದ ನೋಡಿ ನೀವೇನ್ ಮಾಡ್ರಿ, ಹೋಗಿ ಯೋಹಾನನ ತಿಳಿಸ್ರಿ, ನಾನೇ ಬರಬೇಕಾದ ಕ್ರಿಸ್ತನು, ಲೋಕದ ರಕ್ಷಕನು, ನೀನೇ ದೀಕ್ಷಾ ಸ್ನಾನ ಕೊಟ್ಟಂತ ಯೇಸುವಿನಿಂದನೇ ಲೋಕ ರಕ್ಷಣೆ ಆಗ್ತದೆ ಎಂಬುದಾಗಿ ನೀವೇನ್ ಮಾಡ್ರಿ, ಯೋಹಾನನನ್ನು ಹೋಗಿ ಹೇಳ್ರಿ, ನಾನೇ ಬರಬೇಕಾದ ಕ್ರಿಸ್ತನು. ನಿನ್ನ ಮನಸ್ಸಲ್ಲಿ ಡೌಟ್ ಬಂದದ, ಅದು ಡೌಟ್ ತೆಗಿ ಅಂತ ಹೇಳ್ರಿ ಯೋಹಾನನೇ. ನಾನು ಲೋಕದ ಇಲ್ಲಿ ಸಂಬಂಧವನ್ನ ಬೆಳೆಸಲಿಕ್ಕೆ ನಾನು ಈ ಲೋಕಕ್ಕೆ ಬಂದಿಲ್ಲ, ಅಣ್ಣ ತಮ್ಮಂದಿರನ್ನ ಬೆಳೆಸಲಿಕ್ಕೆ ನಾನು ಬಂದಿಲ್ಲ, ತಂದೆ ತಾಯಿ ಎಂಬ ಸಂಬಂಧ ಬೆಳೆಸಲಿಕ್ಕೆ ನಾನು ಬಂದಿಲ್ಲ, ಅಕ್ಕ ತಂಗಿಯರೆಂಬ ಸಂಬಂಧ ಬೆಳೆಸಲಿಕ್ಕೆ ನಾನು ಬಂದಿಲ್ಲ. ನಾನು ಹುಟ್ಟಿರುವುದು ಆತನ ಕಾರ್ಯವನ್ನ, ಆತನ ವಾಗ್ದಾನವನ್ನ ನೆರವೇರಿಸಲಿಕ್ಕೆ ನಾನು ಬಂದಿದ್ದೀನಿ. ಅದಕ್ಕಾಗಿ ನೀನು ಯೋಹಾನನಿಗೆ ಹೋಗಿ ಹೇಳು, ಅವನು ತಿಳ್ಕೊಳ್ಳುತ್ತೆ ನಾನು ತಮ್ಮನಾಗಿ ಅವನ ಹತ್ರ ಬರ್ತೀನಿ ಅಂತ ಹೇಳಿ. ಆದ್ರೆ ನನ್ನ ಕಾರ್ಯ ತಮ್ಮನನ್ನ ಕಾಪಾಡುವುದಲ್ಲ, ನನ್ನ ಕಾರ್ಯ ಆತನನ್ನು ಹೋಗಿ ನೋಡುವುದಲ್ಲ, ನನ್ನ ಕೆಲಸ ಆತನನ್ನು ಹೊರಗಡೆ ತರುವುದಲ್ಲ, ನನ್ನ ಕೆಲಸ ಪ್ರತಿ ಒಂದನ್ನ ಮಕ್ಕಳನ್ನ, ಜೈಲಲ್ಲಿರುವಂತವರು, ಕುಂಟರು, ಕುರುಡರು ಬಿಡುಗಡೆ ಮಾಡ್ಲಿಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಿ ನೀವೇನ್ ಮಾಡಿ, ಹೋಗಿ ಯೋಹಾನನನ್ನ ಹೇಳ್ರಿ. ಹಲ್ಲೆಲೂಯಾ. ಹೋಗಿ ಸ್ನಾನಿಕನಾದ ಯೋಹಾನನನ್ನ ಹೇಳ್ರಿ. ಇನ್ನೊಂದು ಮಾತು ಹೇಳ್ತೀನಿ, ಅವನು ಒಳಗಡೆಯಲ್ಲಿ ಜೈಲಲ್ಲಿ ಏನ್ ಮಾಡೋಣ, ಭಯ ಪಟ್ಕೊಂಡ, ಏನಂತ ಹೇಳಿ, ನನ್ನನ್ನ ಇವಾಗ ಬಚಾವ್ ಮಾಡ್ಲಿಕ್ಕೆ ಯಾರು ಬರಲ್ಲ ಅಂತ ಹೇಳಿ ಆಲೋಚನೆ ಮಾಡೋಣ. ಆದ್ರೆ ಇವತ್ತು ನನ್ನ ವಾಗ್ದಾನ ಯೋಹಾನನ ಮೇಲಿದೆ. ಹೆಣ್ಣಿ ಸ್ತ್ರೀಯದಲ್ಲಿ ಹುಟ್ಟಿದಂತ, ಗರ್ಭದಲ್ಲಿ ಹುಟ್ಟಿದಂತ ಮಗನಲ್ಲಿ ಶ್ರೇಷ್ಠನಾದ ಮಗನು ಯೋಹಾನನಿಗಿಂತ ಯಾರು ಇಲ್ಲ, ಯಾರು ಇರುವುದಿಲ್ಲ ಅಂತ ಹೇಳಿ ಅವನಿಗೆ ಹೋಗಿ ಹೇಳಿ. ಹಲ್ಲೆಲೂಯಾ. ಆತ ಯೋಹಾನ ಶರೀರದಲ್ಲಿರುವಂತ ಆತ್ಮಕ್ಕಾಗಿ ಆಲೋಚನೆ ಮಾಡ್ಲತ್ತನ, ಆದ್ರೆ ನೀವು ಹೋಗಿ ಹೇಳ್ರಿ, ಹೆಣ್ಣಿನ ಹೊಟ್ಟೆಯಿಂದ ಹುಟ್ಟಿದಂತ ಮಕ್ಕಳಲ್ಲೇ ಶ್ರೇಷ್ಠನು ಯೋಹಾನನಿಗಿಂತ ಹಿಂದೆ ಯಾರು ಇರ್ಲಿಲ್ಲ, ಮುಂದೆ ಯಾರು ಇರುವುದೂ ಇಲ್ಲ. ಹಲ್ಲೆಲೂಯಾ. ಹೋಗಿ ಯೋಹಾನನಿಗೆ ನೀವೇನ್ ಮಾಡ್ರಿ, ಹೇಳಿದ ವಚನ ಇದು, ನಾನು ಹೇಳಿದಂತ ಮಾತು ಹೋಗಿ ಹೇಳಿ, ನಾನು ರಕ್ಷಣೆ ಮಾಡ್ಲಿಕ್ಕೆ ಬಂದಿಲ್ಲ, ನಾನು ಬಿಡುಗಡೆ ಮಾಡ್ಲಿಕ್ಕೆ ಬಂದಿಲ್ಲ ಎಂಬುದಾಗಿ ಆಲೋಚನೆ ಮಾಡಬೇಡ್ರಿ. ಆದ್ರೆ ಹೋಗಿ ಹೇಳ್ರಿ, ಏನಂತ ಹೇಳಿ, ನಾನು ಆತನ ಶರೀರ ರಕ್ಷಣೆ ಮಾಡ್ಲಿಕ್ಕೆ ಬಂದಿಲ್ಲ, ಆತನ ಆತ್ಮ ರಕ್ಷಣೆ ನಾನು ಮಾಡ್ಲಿಕ್ಕೆ ಬಂದಿದ್ದೀನಿ. ಅವನು ಎಲ್ಲಿದ್ರು ಕೂಡ ಆತನ ನನ್ನ ದೃಷ್ಟಿಯಲ್ಲಿ ಏನು, ಅವ ಜೈಲಲ್ಲಿರ್ಲಿ, ಮನೆಯಲ್ಲಿ ಎಲ್ಲೇ ಇರ್ಲಿ, ಆತನು ನನ್ನ ಸೇವಕನಾಗಿದ್ದಾನೆ. ಎಲ್ಲಿದ್ರು ಕೂಡ ನನ್ನ ದೃಷ್ಟಿಯಲ್ಲಿ ಮೇಲೆ ಇದ್ದಾನೆ. ಹಲ್ಲೆಲೂಯಾ. ನನ್ನ ದೃಷ್ಟಿಯಲ್ಲಿ ಸ್ನಾನಿಕನಾದ ಯೋಹಾನ ಮೇಲೆ
ಏನ್ ಮಾಡ್ಲತ್ತನ, ಈತನೇ ಬರ್ಬೇಕಾದ ಕ್ರಿಸ್ತನೋ, ಇವನಿಗಾಕ ನಾವು ಕಾಯ್ಬೇಕಿತ್ತು, ಅಥವಾ ಇನ್ನು ಯಾರಾದ್ರೂ ಇದ್ದಾರ ಹೋಗಿ ಕೇಳ್ಕೊಂಬರ್, ಅಟ್ಲೀಸ್ಟ್ ಇನ್ಮೇಲೆ ಇರುವಂತ ನಂಬಿಕೆ ಆದ್ರೆ ನಾವು ಬಿಟ್ಬಿಡ್ತೀವಿ. ಕೆಲವೊಂದ್ಸಲ ನಮಗ ಇಷ್ಟು ವಿಶ್ವಾಸದಲ್ಲಿ ನಾವು ಬೆಳಿಲತ್ತೀವಿ, ಇಷ್ಟು ಪ್ರಾರ್ಥನೆಯಲ್ಲಿ ಇರ್ಲತ್ತೀವಿ, ನಾವು ಇಷ್ಟು ಚರ್ಚೆ ಬರ್ಲತ್ತೀವಿ, ಪ್ರಾರ್ಥನೆಯಲ್ಲಿ ಇರ್ಲತ್ತೀವಿ, ವಿಶ್ವಾಸ ಇರ್ಲತ್ತೀವಿ, ಆದ್ರೆ ನಮ್ಮ ಕೆಲಸ ಯಾಕೆ ಆಗ್ಲತ್ತಿಲ್ಲ ನಮ್ಮ ಡೌಟ್ ನಮ್ಮಲ್ಲಿ ಬಂದ್ಬಿಡ್ತದೆ, ಅದೊಂದು ಭಯ ಬಂದ್ಬಿಡ್ತದೆ. ಆದ್ರ ಸ್ವಾಮಿ ಹೇಳ್ತಾರೆ ಯೋಹಾನನಿಗೆ, ಅವನು ಜೈಲಲ್ಲಿರ್ಲಿ, ಮನೆಯಲ್ಲಿರ್ಲಿ, ಬೀದಿಯಲ್ಲಿರ್ಲಿ, ಆದ್ರ ಅವ ಯಾವ ಗರ್ಭದಿಂದ ಹುಟ್ಟಿದಾನೋ ಆ ಮಗನು ತುಂಬಾ ಧನ್ಯವಂತನ. ಯಾಕಂದ್ರ ಆತನು ನನ್ನ ಸೇವಕನಾಗಿದ್ದಾನೆ ಮತ್ತು ಆತನಿಗೆ ಕೊಟ್ಟಂತ ಆಜ್ಞೆಯನ್ನು ಸಂಪೂರ್ಣವಾಗಿ ಮಾಡುವಂತನಾಗಿದ್ದಾನೆ. ಹಾಲೆಲೂಯಾ. ಆತನು ಕೊಟ್ಟಂತ ಆಜ್ಞೆಗಳನ್ನು ಏನ್ ಮಾಡುವನಾಗಿದ್ದಾನೆ, ಸಂಪೂರ್ಣವಾಗಿ ಮುಗಿಸಿ ಏನ್ ಮಾಡಿದ, ಜೈಲಿಗೆ ಹೋಗನ. ಹಾಲೆಲೂಯಾ. ನಮಗೆ ಸಂಕಷ್ಟ ಬಂದಾಗ, ಕಷ್ಟ ಬಂದಾಗ ಏನಾಗ್ತದೆ ಹೇಳ್ರಿ, ವಿಶ್ವಾಸ ಕಡಿಮೆ ಆಗಿ ಸ್ಟಾರ್ಟ್ ಆಗ್ತದೆ. ಈಗೇನಾಗ್ತದೆ ನಮ್ಮ ಭವಿಷ್ಯ, ಈಗೇನೋ ಮಾಡ್ಲಿಕ್ಕೆ ಆಗ್ತದ. ಆದ್ರ ಅಣ್ಣನ ಏನ್ ಮನ್ಸದ, ತಮ್ಮ ಬಂದ್ ಬಿಡಿಸ್ಬೇಕಂಬದ. ಆದ್ರ ಸ್ವಾಮಿ ಮನ್ಸೇನದ, ಎಲ್ಲಕ್ಕಿಂತ ಶ್ರೇಷ್ಠ ನಾನು ಅಣ್ಣ ಮಾಡ್ಬೇಕು, ತಮ್ಮ ಮಾಡ್ಬೇಕು, ಅಣ್ಣ ಮಾಡ್ಬೇಕಂಬ. ನಾವು ಆಲೋಚನೆ ಕೆಳಗ್ ಮಾಡ್ತೀವಿ, ನಾನು ಬಿಡ್ಸ್ಕೊಂಡು ಹೋದ್ರೆ ಸಾಕನ್ನ ಆಲೋಚನೆ ಯಾರಿಗದ, ಯೋಹಾನನಿಗದ. ಆದ್ರ ಸ್ವಾಮಿನ ಹೇಳತ್ತಾರ, ಅವ ಡೌಟ್ ಮಾಡ್ಕೊಳತ್ತನಲ್ಲ, ಅವನಿಗೆ ನನ್ನ ವಾಗ್ದಾನ ಅದ, ಇದು ಸ್ತ್ರೀಯರಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಶ್ರೇಷ್ಠನು, ಆ ಗರ್ಭವು ಶ್ರೇಷ್ಠನು, ಅವನು ಕೂಡ ಶ್ರೇಷ್ಠನಾಗಿದ್ದಾನೆ. ಅವನ ಮಾಮೂಲಿ ಮನುಷ್ಯನಿಗೆ ದೀಕ್ಷೆ ಸ್ನಾನ ಕೊಟ್ಟಿಲ್ಲ ಅಂತ ಹೋಗಿ ಹೇಳ್ರಿ, ಅವನು ಕೊಟ್ಟಂತ ದೀಕ್ಷೆ ಸ್ನಾನದಿಂದಲೇ ನನ್ನಲ್ಲಿ ಪವಿತ್ರ ಆತ್ಮ ತುಂಬಿಕೊಂಡ ಹೋಗಿ ಹೇಳ್ರಿ. ನಾನು ಬೆಂಕಿಯಿಂದ ಕೊಡುವಂತ ಶಕ್ತಿ ಉಳ್ಳವನನ್ನ ನೀರಿನಿಂದ ದೀಕ್ಷೆ ಸ್ನಾನ ಕೊಟ್ಟವನು ಯೇಸು ಸ್ವಾಮಿ ಅಂತ ಹೋಗಿ ಹೇಳ್ರಿ. ನಾನು ಮಾಡಿದ ಅದ್ಭುತಗಳನ್ನ ಹೋಗಿ ಹೇಳ್ರಿ. ನಾನು ಮಾಡಿದಂತ ಪ್ರತಿಯೊಂದು ಕಾರ್ಯಗಳನ್ನ, ನನ್ನ ಸೇವೆ ಕಾರ್ಯಗಳನ್ನ ಹೋಗಿ ಯೋಹಾನನಿಗೆ ಹೇಳ್ರಿ. ಭಯ ಪಡಬೇಡ, ಯಾಕಂದ್ರೆ ನಿನ್ನಲ್ಲಿ ಸ್ತ್ರೀಯರಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಅತಿ ಶ್ರೇಷ್ಠ ಇವನಿಗಿಂತ ಯಾರು ಇಲ್ಲ. ವಾಗ್ದಾನ ಅವನಿಗೆ ಬಂದ್ಲಂದ್ರ ಭೂಲೋಕದಲ್ಲಿ ಅವನಿಗೆ ಜಾಗ ಸಿಕ್ಕಿಲ್ಲ ಅಂದ್ರೆ ಪರಲೋಕದಲ್ಲಿ ನಮ್ಮಣ್ಣ ಬಹಳ ಶ್ರೇಷ್ಠ. ನಾನು ಹಾಲೆಲೂಯಾ, ಹಾಲೆಲೂಯಾ. ಭೂಲೋಕದಲ್ಲಿ ಅವನಿಗೆ ನಾನು ನೋಡ್ಲಿಕ್ಕೆ ಬಂದಿಲ್ಲ ಅಂತ ಆಲೋಚನೆ ಮಾಡ್ಲತ್ತಲ್ಲ, ಆದ್ರೆ ನಾನು ಅವ ಇವಾಗಿನ ಆಲೋಚನೆ ಮಾಡ್ತೀನಿ, ಮುಂದಿನ ಭವಿಷ್ಯದ ಬಗ್ಗೆ ನಾನು ಆಲೋಚನೆ ಮಾಡೀನಿ. ಏನಂತ ಹೇಳಿ, ಅವನಿಗಿಂತ ಶ್ರೇಷ್ಠ ವ್ಯಕ್ತಿ ಯಾರು ಇಲ್ಲ ಅಂತ ಹೋಗಿ ಹೇಳ್ರಿ ಅಂತ ಹೇಳಿದಾಗ ಅವ್ರ ಏನ್ ಮಾಡ್ತಾರ, ಆಯ್ತು ಸ್ವಾಮಿ ನೀವು ಹೇಳತ್ತಿ ಅಂದ್ರ ಹೋಗಿ ಸ್ವಾಮಿನ ಹೇಳ್ತೀವಿ. ನಾವು ಹೋಗಿ ಯೋಹಾನನನ್ನ ನಾವು ಹೇಳ್ತೀವಿ ಅಂತ. ಹಾಲೆಲೂಯಾ. ಈ ವಾಕ್ಯದಿಂದ ನಾವು ಏನ್ ತಿಳ್ಕೊಳ್ಬೇಕಂತಂದ್ರ, ನಾವು ಆಲೋಚನೆ ಮಾಡ್ತೀವಿ ನಮ್ಮ ಕೈಯಿಂದ ನಾವು ನಮ್ಮ ಶಕ್ತಿಗೆ ಮೀರಿ ನಾವು ಮಾಡ್ಲತ್ತೀವಿ, ಆದ್ರೆ ಯಾಕೆ ನಮಗೆ ಸಕ್ಸಸ್ ಆಗ್ಲತ್ತಿಲ್ಲ? ನಮ್ಮ ಶಕ್ತಿಗೆ ಮೀರಿ ನಾವು ಇದು ಮಾಡ್ಲತ್ತೀವಿ, ನಮ್ಮ ಶಕ್ತಿಗೆ ಮೀರಿ ಆರಾಧನೆ ಮಾಡ್ತೀವಿ, ನಮ್ಮ ಶಕ್ತಿಗೆ ಮೀರಿ ನಾವು ಬಪ್ತಿಸ್ಮ ತಗೊಂಡಿವಿ, ನಾವು ಮಾಡಿ ತಗೊಳ್ಳಿಕ್ಕೆ ಆಗಿಲ್ಲ ಆದ್ರೆ ನಾವು ತಗೊಂಡಿವಿ, ನಮ್ಮ ಶಕ್ತಿಗೆ ಮೀರಿ ಏನೋ ಕೆಲಸ ಮಾಡ್ಬೇಕಲ್ಲತ್ತೀವಿ, ಆದ್ರೆ ನಮ್ಮಿಂದ ಆಗ್ಲತ್ತಿಲ್ಲ ಅಂತ ಹೇಳಿ ನಾವು ಆಲೋಚನೆ ಮಾಡ್ತೀವಿ. ಆದ್ರೆ ದೇವರ ವಾಕ್ಯ ಹೇಳುತ್ತದೆ ಏನಂತ ಹೇಳಿ, ದೇವರ ವಾಕ್ಯ ಹೇಳುತ್ತದೆ, ನೋಹನ ಕುಟುಂಬಕ್ಕೆ ಕಾಪಾಡಿದವ ನಾನು, ನಿನ್ನ ಕುಟುಂಬಕ್ಕೂ ಕಾಪಾಡುವಂತ ನಾನು, ಹನ್ನಳ ಗರ್ಭವನ್ನು ತುಂಬಿಸಿದವನು ನಾನು, ನಿನ್ನ ಗರ್ಭವನ್ನು ತುಂಬಿಸುವವನು ನಾನು, ಸಾರಳ ಗರ್ಭವನ್ನು ತುಂಬಿಸಿದ ದೇವರು ನಾನು, ನಿನ್ನ ಗರ್ಭವನ್ನು ತುಂಬಿಸಿದ ದೇವರು ನಾನು. ಪರಲೋಕದಿಂದ ಎಲಿಷನ ಮಾತನ್ನು ಕೇಳಿ ಪರಲೋಕದಿಂದ ಬೆಂಕಿಯನ್ನು ಇಳಿಸಿದವನು ನಾನು, ನಿನ್ನ ಪ್ರಾರ್ಥನೆ ಕೇಳಿ ಪರಲೋಕದಿಂದ ಬೆಂಕಿಯನ್ನು ಇಳಿಸುವವನು ನಾನು. ಅಬ್ರಹಾಮನಿಗೆ ವಾಗ್ದಾನ ಕೊಟ್ಟ ಹಾಗೆ ನಡೆಸಿದವನು ನಾನು, ನಿನಗೆ ವಾಗ್ದಾನ ಕೊಟ್ಟಿದ ಹಾಗೆ ನಡೆಸಿದವನು ನಾನು. ಇಸಾಕನಿಗೆ ದಾರಿ ತೋರಿಸಿದವನು ನಾನು, ನಿನಗೆ ದಾರಿ ತೋರಿಸುವವನು ನಾನು. ಮತ್ತಾಯ, ಮಾರ್ಕ, ಲೂಕ, ಯೋಹಾನನಿಗೆ ದಾರಿ ತೋರಿಸಿದವನು ನಾನು, ನಿನ್ನನ್ನು ನಡೆಸುವವನು ನಾನು. ಆದಮ ಹವ್ವಳನ್ನ ಬದುಕಿಸಿದವನು ನಾನು, ನಿನ್ನನ್ನು ಬದುಕಿಸುವವನು ನಾನು. ರವಿಗಳನ್ನು ಆಯ್ದುಕೊಂಡು ನನ್ನ ಸನ್ನಿಧಾನದಲ್ಲಿ ತಂದಿದವನು ನಾನು, ನಿನ್ನನ್ನು ಭವಿಷ್ಯವನ್ನು ರೂಪಿಸುವವನು ನಾನು. ಎಲ್ಲರ ಕಷ್ಟವನ್ನು ನೀಗಿಸುವವನು ನಾನು, ನಿನ್ನ ಕಷ್ಟವನ್ನು ನೀಗಿಸುವವನು ನಾನು. ಉತ್ತರಿಗೆ ಕಣ್ಣನ್ನು ಕೊಡುವವನು ನಾನು, ನಿನ್ನನ್ನು ಕಂಡುಕೊಂಡು ನಡೆಸುವವನು ನಾನು. ಮನೆ ಇಲ್ಲದವರಿಗೆ ಮನೆ ಕಟ್ಟಿಕೊಟ್ಟು ನಡೆಸುವವನು ನಾನು, ನಿನಗೆ ಮನೆ ಇಲ್ಲವೋ ಮನೆಯನ್ನು ಕೊಟ್ಟು ನಡೆಸುವವನು ನಾನು. ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲಿ ಕೈ ಹಿಡಿದು ನಡೆಸಿದವನು ನಾನು, ನಿನ್ನ ಕೈ ಬಿಡದಂತೆ ನಡೆಸುವವನು ನಾನು. ಹಾಲೆಲೂಯಾ. ವಾಕ್ಯ ಏನ್ ಹೇಳಲ್ಪಟ್ಟದ? ನೀನ್ ಹೇಳ್ತಿ ಮನುಷ್ಯನ ಬುದ್ಧಿ ಅಲ್ಪಾದ, ನೀನ್ ಹೇಳ್ತಿ ನನ್ನಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಗರ್ಭದಿಂದ ಏನು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನನಗೇನು ಆಗಲ್ಲ ಎಂಬುದನ್ನು ನೀನು ಆಲೋಚನೆ ಮಾಡುತ್ತಿ. ಆದ್ರೆ ಒಂದು ಸಲ ನೀನು ಆಲೋಚನೆ ಮಾಡು, ಅಬ್ರಹಾಮನಿಗೆ ವಾಗ್ದಾನ ಕೊಟ್ಟಂತ ದೇವರು ನಾನು, ನಿನಗೆ ವಾಗ್ದಾನ ಕೊಟ್ಟ ಹಾಗೆ ನಿನ್ನ ಗರ್ಭವನ್ನು ತುಂಬಿಸುವ ನಾನು. ಹಾಲೆಲೂಯಾ. ಆತನ ವಾಗ್ದಾನ ಎಷ್ಟು ಅದ್ಭುತ ಆಗಿದೆ, ಆತನು ಮಾಡಿದ ಉಪಕಾರ
ಎಷ್ಟು ಅದ್ಭುತವಾಗಿದೆ.